Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನೇನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಗಿತ್ತು ಅಡುಗೆ ಮಾಡಿ. ಆಲ್ಮೋಸ್ಟ್ ಒಂದು ಮನಸ್ಸೇ ಕಳೆದಿತ್ತು, ಅಂದರೆ ತಿಂಗಳುಗಳೇ ಆಗೋಗಿತ್ತು ಅಡುಗೆ ಮಾಡಿ. ಅದಕ್ಕೆ ಇವತ್ತು ನಾನೇನಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಏನಾದರೂ ಒಂದು ಸ್ಪೆಷಲಾಗಿ ಐಟಮ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಿರೋ ಡಿಶ್ ಏನಂತ ಅಂತಂದರೆ ಪುದೀನಾ ಎಗ್ ರೈಸು. ಅದಕ್ಕೆ ನಾನು ಕೆಲವೊಂದು ಐಟಮ್ಸ್ನ ನನ್ನ ಗಾರ್ಡನಿಂದನೇ ತಗೋತೀನಿ. ಅಂದರೆ ನಮ್ಮ ಮಮ್ಮಿ ಹಾಕಿ ಬೆಳೆಸಿರೋ ಗಾರ್ಡನ್ನಿಂದನೇ ಕೆಲವೊಂದು ಐಟಮ್ಸ್ನ ತಗೋತೀನಿ. ಪುದೀನಾನು ಅಲ್ಲಿಂದನೇ ತಗೋತೀನಿ, ಚಿಲ್ಲಿನೂ ಅಲ್ಲಿಂದನೇ ತಗೋತೀನಿ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಖುಷಿ ಬರಬೇಕು ಅಂತ ಅಂದ್ಕೊಂಡಿದ್ದಾಳೆ. ಇವಾಗ ಬರ್ತಾಳೆ ಖುಷಿ. ನಾನು ಅವಳು ಇಬ್ಬರು ಸೇರಿಕೊಂಡು ಈ ಪುದೀನಾ ಎಗ್ ರೈಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಇದು ನಮ್ಮ ಮಮ್ಮಿನೇ, ಅಂದ್ರೆ ನಮ್ಮ ಮನೆ ಹತ್ರ ಒಂದು ಕಾಂಪೌಂಡ್ ತರ ಇದೆ. ಕಾಂಪೌಂಡ್ ಅಲ್ಲಿ ನಾವೊಂದು ಸ್ವಲ್ಪ ಚಿಕ್ಕದಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಈ ಮೆಣಸಿನಕಾಯಿ, ಅಂದ್ರೆ ನಮಗೆ ಡೈಲಿ ಯೂಸ್ಗೆ ಏನೇನ್ ಬೇಕೋ, ಅಂದ್ರೆ ನಾವ್ ಏನೇನ್ ಹಾಕೋಬಹುದು ಅದನ್ನೆಲ್ಲ ನಾವು ಬೆಳ್ಕೊಂಡಿದ್ದೀವಿ. ಇದರಲ್ಲಿ ಚಿಲ್ಲಿ, ಆಮೇಲೆ ಪುದೀನಾ, ಇನ್ನು ಬೇಕಾಗಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಬೆಳ್ಕೊಂಡಿದ್ದಾರೆ. ನಮ್ಮ ಮಮ್ಮಿ ಏನೇನೋ ಸೀಡ್ಸ್ ಎಲ್ಲ ಹಾಕಿ ಬೆಳೆಸ್ಕೊಂಡಿದ್ದಾರೆ. ಇವಾಗ ಪುದೀನಾ ಎಗ್ ರೈಸ್ ಮಾಡಕ್ ಬೇಕಾಗಿರೋ ಐಟಮ್ಸ್: ಕ್ಯಾಪ್ಸಿಕಮ್ಮು, ಈರುಳ್ಳಿ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಆಮೇಲೆ ಗರಂ ಮಸಾಲ, ಎಗ್ ರೈಸ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಕರಿಬೇವು, ಚಕ್ಕೆ ಮೆಣಸು, ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಪುದೀನ. ಇವಾಗ ಹೇಗ್ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತೀನಿ. ಅದಕ್ಕೆ ಚಿಲ್ಲಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದಾದ್ಮೇಲೆ ಪುದೀನ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. 1-2 ಮಿನಿಟ್ಸ್ ಬಾಡಿಸ್ಕೊಂಡ್ರೆ ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಬೇಯುತ್ತೆ. ಆಮೇಲೆ ಅದನ್ನ ಆರಾದ್ಮೇಲೆ ಸೈಡ್ಗೆ ಒಂದ್ ಕಡೆ ಎತ್ತಿಟ್ಕೊಂಡು ಅದನ್ನ ಆರಿಸ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕೊಂಡು ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಗಟ್ಟಿಯಾಗುತ್ತೆ ನೋಡಿ. ಇವಾಗ ಈ ಥರ ರುಬ್ಕೊಂಡಿದ್ದೀನಿ, ಪೇಸ್ಟ್ ಥರ. ಇವಾಗ ನಾನು ಆಯಿಲ್ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ. ಇವಾಗ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಚಕ್ಕೆ ಇಷ್ಟು ನಾನು ಮೆಣಸನ್ನ ಅಂದರೆ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ತೀನಿ. ಸ್ವಲ್ಪ ಖಾರ ಬರಲಿ ಅಂತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಇದನ್ನು ಹೇಗಂತ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬರೀ ಖುಷಿ ವಿಡಿಯೋಗ್ರಾಫರ್ ಆಗೋಗಿದ್ದಾಳೆ ಇದರಲ್ಲಿ. ಯಾವಾಗಲೂ ಬರೋದು, ವಿಡಿಯೋ ಮಾಡೋದು, ಹೋಗೋದು. ಲಾಸ್ಟ್ ವಿಡಿಯೋನೂ ಇವಳೇ ಮಾಡ್ಕೊಡ್ತಿತ್ತು, ಈ ವಿಡಿಯೋನೂ ಇವಳೇ ಮಾಡ್ಕೊಡ್ತೀನಿ. ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಿ. ಇವಾಗ ನಾನು ಆನಿಯನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಡುಗೆ ವ್ಲಾಗಾದ್ರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಬರೀ ಅಡುಗೆನೇ ತೋರಿಸ್ಬೇಕು ಅಂತ ಅನ್ಸುತ್ತೆ. ನನ್ನ ಬ್ಲಾಗ್ಸ್ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಹೇಳಿ ಫ್ರೆಂಡ್ಸ್. ಚೆನ್ನಾಗಿ ಮಾಡ್ತಿದ್ದೀನಿ, ಎಡಿಟಿಂಗು ಬ್ಲಾಗ್ಸು ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇನ್ನೂ 5 ವೀಡಿಯೋಸ್ ಅಷ್ಟೇ ಹಾಕಿರೋದು. ಅದರಲ್ಲೇ ತಮ್ಮನೇಲೆಲ್ಲ ಚೆನ್ನಾಗಿದೆಯಾ, ಮಾಡ್ತಿರೋ ರೀತಿ ಎಲ್ಲ ಚೆನ್ನಾಗಿದೆಯಾ ಅಂತ ನನಗೊಂದು ಕಮೆಂಟ್ ಹಾಕಿ, ಇಲ್ಲ ನನಗೆ ಹೇಳಿ. ಅಟ್ಲೀಸ್ಟ್ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಅವರಂತೂ ಒಂದು ಕಮೆಂಟು ಹಾಕೋದಿಲ್ಲ, ಏನು ಚೆನ್ನಾಗಿ ಮಾಡ್ತಿದೀಯ ಅಂತ ಹೇಳ್ತಾರೆ ಅಷ್ಟೇ. ಅದನ್ನು ಅವರು ವಿಡಿಯೋದಲ್ಲಿ ತೋರಿಸೋದಿಲ್ಲ, ಅಂದರೆ ಲೈಕ್ ಮಾಡೋದು ಅಷ್ಟೇ ಮಾಡ್ತಾರೆ ಹೊರತು ಕಮೆಂಟಲ್ಲಿ ಏನೂ ಹಾಕೋದಿಲ್ಲ. ಸ್ವಲ್ಪ ಚೆನ್ನಾಗಿ ಬಾಡಿದೆ ಇದು ಆನಿಯನ್. ಇನ್ನು ಕ್ಯಾಪ್ಸಿಕಮ್ ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಮ್ಗೆ ಇಷ್ಟ ಅಂತ ನಾವು ಕ್ಯಾಪ್ಸಿಕಮ್ ಹಾಕೋತೀವಿ. ಏನೇನು ಹಾಕೊಂಡು ರುಬ್ಕೊಂಡಿದ್ದೆ ಅಂತಂದರೆ ಸ್ವಲ್ಪ ಬಾಣಲಿಲಿ ಆಯಿಲ್, ಸ್ವಲ್ಪ ಪುದೀನ, ಆಮೇಲೆ ಚಿಲ್ಲಿ ಮತ್ತು ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದೆ. ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ 2 ಕ್ಲೀನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಏನಿಲ್ಲ, ಒಂದು 2 ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಒಂದಿಷ್ಟು ಶುಂಠಿ ಅಷ್ಟೇ. ಇದನ್ನು ಇವಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಆಲ್ಮೋಸ್ಟ್ ಕೈಯೇ ಯೂಸ್ ಮಾಡ್ತೀನಿ, ಅದು ಇದೆಲ್ಲ ಯೂಸ್ ಮಾಡೋದಿಲ್ಲ. ನನಗೆ ಕಂಫರ್ಟಬಲ್ ಇರೋದಿಲ್ಲ, ಕೈ ತುಂಬ ಕಂಫರ್ಟಬಲ್ ಅನಿಸುತ್ತೆ ಇದನ್ನೆಲ್ಲ ಹಾಕುವ. ಎಗ್ ಹಾಕ್ಕೊಂಡು ಚೆನ್ನಾಗಾಗುತ್ತೆ. ನಾನು ಕ್ಲೀನಾಗಿ ಬಾಡಿಸ್ಕೊತೀನಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರುವಾಗಲೇ ಹೋಗಿರುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಚೆನ್ನಾಗಿ ಬೇಯಲಿ. ಎಣ್ಣೆ ಎಲ್ಲ ಬಿಡಬೇಕು.
ಪುದೀನ ಫ್ರೈಡ್ ರೈಸ್, ಪುದೀನ ಎಗ್ ರೈಸ್ ಯಾರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ನಾನಂದ್ರೆ ಇದೇ ಫಸ್ಟ್ ಮಾಡ್ತಿರೋದು, ಅದು ಓನ್ ಐಡಿಯಾ ಬಂದಿದೆ. ನೋಡಿ ಫ್ರೆಂಡ್ಸ್, ನಾವು ಅವಾಗಲಿಂದ ಮಾತಾಡ್ಕೊಂಡು ಜೀರಿಗೆನೇ ಹಾಕಿಲ್ಲ ಇದಕ್ಕೆ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಇವಾಗ ಏನು ಮಾಡ್ಬಿಡ್ತೀನಿ ಅಂತಂದರೆ ಜೀರಿಗೆನ ಅದ್ರೊಳಗಡೆ ಇವಾಗಲೇ ಹಾಕ್ಬಿಡ್ತೀನಿ. ಏನು ಬೈಕೋಬೇಡಿ, ಏನು ಈ ಥರ ಅಡುಗೆ ಮಾಡ್ತಾರೆ ಅಂತ. ಈಗ ನಿಜವಾಗ್ಲೂ ತಿನ್ನಂಗಿರುತ್ತಾ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ತಿನ್ನೋದು ನೀನೇ ಅಲ್ಲ, ಅದಕ್ಕೆ ತುಂಬ ಭಯ. ಅದು ಜೀರಿಗೆ ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ ಅನ್ಸುತ್ತೆ. ಆದರೆ ನೀವು ನೆನಪಲ್ಲಿ ಹಿಡ್ಕೊಂಡು ಜೀರಿಗೆ ಫಸ್ಟ್ ಹಾಕೊಳ್ಳಿ, ನಂತರ ಮರ್ತು ಹೋಗ್ಬೇಡಿ. ಆಮೇಲೆ ಇವಾಗ ನೆಕ್ಸ್ಟು ಇದು ಗರಂ ಮಸಾಲ, ಇದು ಎಗ್ ರೈಸ್ ಮಸಾಲ, ಇದನ್ನು ನಾನು ಹಾಕೋತಿದ್ದೀವಿ. ಇದನ್ನು ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದನ್ನೆರಡು ಒಂದೇ ಸತಿ ಹಾಕೋತೀನಿ. ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಚೆನ್ನಾಗಿದ್ರೆ ಮಾತ್ರ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಚೆನ್ನಾಗಿಲ್ಲ ಅಂದರೆ ಅಪ್ಲೋಡ್ ಮಾಡಲ್ಲ. ಅಷ್ಟೇ ಹೇಳ್ತಾ ಇದ್ದೀನಿ. ಖುಷಿ ಚೆನ್ನಾಗಿದೆ ಅಂತಂದರೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದೆ ನೋಡಿಲ್ವಲ್ಲ ನೀನು ಇನ್ನು? ಅಂದ್ರೆ ಟೇಸ್ಟ್ ಅಂದ್ರೆ ನೋಡಕ್ ಚೆನ್ನಾಗಿದೆ ಅಂದ್ರೆ ತಿನ್ನಕ್ ಚೆನ್ನಾಗಿರುತ್ತೆ. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ನನಗೇನೋ. ಹಾ, ನಮಗೂ ಸ್ಮೆಲ್ ಅಂದ್ರೆ ಡೈಲಿ ನಾರ್ಮಲ್ ಅಂದ್ರೆ ನಾವು ನಾರ್ಮಲ್ ಮಾಡುವಾಗ ಜಸ್ಟ್ ಎಗ್ ಹಾಕಿ ಅದನ್ನೆಲ್ಲ ಅಂದ್ರೆ ಏನು ಆ್ಯಡ್ ಮಾಡ್ದಂಗೆ ಎಗ್ ರೈಸ್ ಮಾಡ್ಕೋತೀವಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಪುದೀನ ಆ್ಯಡ್ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ನಾವು ಟ್ರೈ ಮಾಡಿಲ್ಲ. ಇದೇ ಫಸ್ಟ್ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀವಿ. ಅದು ಫಸ್ಟು ಇದು ಯಾರ ಮೇಲೆ ಪ್ರಯೋಗ ಆಗೋದು ಖುಷಿ ಮೇಲೆನೆ. ಸದ್ಯ ನಾನು ಆಂಬುಲೆನ್ಸ್ ಕಾಲ್ ಮಾಡಿದ್ರೆ ಸಾಕು. ಫಸ್ಟೇ ಆಂಬುಲೆನ್ಸ್ ಅಷ್ಟೆಲ್ಲ ಕೆಟ್ಟದಾಗ ಅಡುಗೆ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ನಾನು ಒಬ್ಳೆ ಹೆಣ್ಮಗಳು. ಅದಕ್ಕೆ ನೋಡಿ, ಅವಳು ಅವಾಗ್ಲಿಂದ ಆಯಿಲ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಅವಳು ಫೇಸೇ ತೋರಿಸ್ತಿಲ್ಲ. ಯಾಕೆ ಯಾರು ಆಯಿಲ್ ಹಾಕೊಂಡು ವಿಡಿಯೋ ಮಾಡೋದೇ ಇಲ್ವಾ? ಇಲ್ಲ, ಮಾಡ್ತಾರೆ. ಎಲ್ಲರೂ ಹೇಗಿದ್ದಾರೋ ಅದೇ ಥರನೇ ಇಟ್ಕೊಂಡು ವಿಡಿಯೋ ಮಾಡ್ತಾರೆ. ಇವಳು ಆಯಿಲ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋನೇ ಮಾಡ್ತಿಲ್ಲ ಅವಾಗಿಂದ. ಒಟ್ಟಿನಲ್ಲಿ ತೋರಿಸ್ತೀನಿ, ಇವಳು ಫೇಸ್ ತೋರಿಸ್ತೀನಿ. ಆಮೇಲೆ 4 ಮೊಟ್ಟೆ ತೊಗೊಂಡಿದ್ದೀನಿ, ಅದನ್ನೇ ಹೊಡೆದು ಹಾಕೋತೀನಿ. ಬ್ಯಾಚುಲರ್ಸ್ ಇರ್ತಾರಲ್ಲ, ಆರಾಮಾಗಿ ಮಾಡ್ಕೋಬೋದು. ಏನಾದ್ರು ಸ್ವಲ್ಪ ಖಾರವಾಗಿ ನಿಮ್ಗೆ ಬೇಕಂತ ಅಂದರೆ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕೊಂಡು ಖಾರವಾಗಿ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ, ಒಂದು 2 ಮಿನಿಟ್ಸ್ ಅಷ್ಟೇ. ಮತ್ತಿನ್ನೇನು ಸಮಾಚಾರ? ಖುಷಿ ಏನು ಮಾತಾಡ್ತಾನೆ ಇಲ್ಲ. ಎಷ್ಟು ಮಾತಾಡ್ತಾಳೆ ಗೊತ್ತಾ ಇವಳು ಖುಷಿ. ಒಬ್ಬ ಅವಳು ಮಾತಾಡೋದು ನೋಡಿದ್ರೆ ನಾನ್ ಸ್ಟಾಪ್. ಒಂದು ದಿವಸ ಅವಳದೇ ಒಂದು ದಿವಸ ಮಾಡ್ತೀನಿ. ಎಷ್ಟು ಮಾತಾಡ್ತಾವೆ ಅಂತ ತಲೆ ಕೆಟ್ಟೋಗಿ ಯೂಟ್ಯೂಬ್ ಬ್ಲಾಸ್ಟ್ ಆಗೋಗುತ್ತೆ ಅನ್ಸೋದು ಅವಳು ಮಾತಾಡೋದು ನೋಡಿದ್ರೆ. ಅಷ್ಟು ಮಾತಾಡ್ತಾವೆ. ಇದು ಸ್ವಲ್ಪ ಚೆನ್ನಾಗಿ ಒಂದು 2 ಮಿನಿಟ್ಸ್ ಬೇಯಲಿ. ಕಲರ್ ನೋಡಿದ್ರೆ ಗ್ರೀನ್ ಕಲರ್ ಇದೆ. ಖುಷಿ ಇದೇನು ಗ್ರೇವಿ ಆಗೋಗಿದೆಯಲ್ಲ ಅಂತಂದು ಸ್ವಲ್ಪ ರೈಸ್ ಮಿಕ್ಸ್ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ. ಅದು ಆವಾಗವಾಗ ಕೈ ಆಡಿಸ್ತಾ ಇರಿ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಯಾವತ್ತೂ ಬಿಸಿಯನ್ನು ಆಗಾಗೆ ಹಾಕ್ಬಿಡಿ, ಹಾರಿಸ್ಬಿಟ್ಟು ಹಾಕಿ. ಅವಾಗ ಚೆನ್ನಾಗಿ ಉದ್ರುದ್ರಾಗಿರುತ್ತೆ, ಅಂದರೆ ಬಿಡಿ ಆಗಿರುತ್ತೆ. ನಮ್ಮ ಕಡೆ ಉದ್ರುದ್ರ ಅಂತೀವಿ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಏನೇನೋ ಟ್ರೈ ಮಾಡ್ತಿದ್ದೆ. ಓಕೆ, ಡನ್. ಹೇಗಿದೆ? ಚೆನ್ನಾಗಿದೆಯಾ? ಏನು ಸ್ವಲ್ಪ ಏನು ಕಡಿಮೆ ಆಗಿದೆ? ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ರಿವ್ಯೂ ಕೊಡ್ತೀನಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ಅದೇ ಖುಷಿ ಹೇಳ್ದಂಗೆ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ಅಷ್ಟೇ. ಉಪ್ಪು ಕಡಿಮೆ ಆದರೆ ಓಕೆ ಹಾಕೋಬೋದು, ಆದರೆ ಉಪ್ಪು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಟ್ರೈ ಮಾಡ್ಕೊಂಡು ತಿನ್ಬೋದು. ಓಕೆ, ಇವಾಗ ನಾವು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ಡಿಶಸ್ ಎಲ್ಲ ಮಾಡಾದ್ಮೇಲೆ ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತಂದರೆ ನಮ್ಮ ಮನೆ ಹತ್ರ ಇರೋ ಒಂದು ಪ್ಲೇಸ್ ಹತ್ರ ಬಂದಿದ್ದೀವಿ. ಚೆನ್ನಾಗಿದೆ ಪ್ಲೇಸ್, ಆರಾಮಾಗಿ ಕುತ್ಕೊಂಡು ಬೇಜಾರಾಗ್ತಿತ್ತು ಮನೆ ಹತ್ರ ಯಾಕೋ. ಅದಕ್ಕೆ ಇವಾಗ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಖುಷಿ ಬೇಜಾರಾಗಿದೆ ನೋಡಿ. ಯಾಕೆ ಖುಷಿ ಬೇಜಾರು? ನಾಳೆ CET ಕೌನ್ಸಿಲಿಂಗ್ ಇದೆ ಅವಳು, ಯಾವ ಕಾಲೇಜ್ ಸಿಗುತ್ತೋ ಅಂತ ಬೇಜಾರಾಗಿದೆ. ಅದು ನಗು, ಬೇಜಾರಾಗಬಾರ್ದು. ಏನಕ್ಕೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿರ್ಬೇಕು. ಆಯ್ತಾ? ಕರ್ರ ಕಾಣಿಸ್ತಿದ್ದಾಳಂತೆ, ಬೆಳ್ಳಗೆ ಇದ್ದಾಳೆ, ಕರ್ರ ಕಾಣಿಸ್ತಿದ್ದಾಳೆ.
ಏನಕ್ಕೆ ಅಂತಂದರೆ ಆಯಿಲ್ ಎಫೆಕ್ಟ್. ಆಯಿಲ್ ಅಲ್ಲ, ಆಯಿಲ್ ಆಗಿದ್ದೀರಾ ಮತ್ತೆ ಇಷ್ಟೊಂದು ಕರಿಗಾಗಿದ್ದೀನಾ? ಇಲ್ಲ, ನೀನು ಆಯಿಲ್ ಹಾಕಿದ್ಯಲ್ಲ ಅದಕ್ಕೆ ಆ ಥರ ಕಾಣಿಸ್ತಿತ್ತು. ನೋಡಿ ಫ್ರೆಂಡ್ಸ್, ಇವಾಗ ಬಿಸಿಲು ಮಳೆ ಬರ್ತಾ ಇದೆ. ಕಾಣಿಸ್ತಿದ್ಯಾ ಇಲ್ವಾ ನನಗೆ ಗೊತ್ತಿಲ್ಲ, ನಾನು ತಡೆಯಲ್ಲಿ ತೋರಿಸ್ತೀನಿ. ನೋಡಿ ಬಿಸಿಲು ಮಳೆ ಬರ್ತಾ ಇದೆ. ಎಷ್ಟು ದಿವಸ ಆಗಿತ್ತು ಬಿಸಿಲು ಮಳೆ ನೋಡಿ. ನೋಡಿ ಖುಷಿ, ಬಿಸಿಲು ಮಳೆ ರೇನ್ಬೋ ಬರುತ್ತೆ ಇವಾಗ. ರೇನ್ಬೋನಾ? ರೇನ್ಬೋ ಬರುತ್ತೆ ನೋಡೋಣ. ನೋಡಿ ಬಿಸಿಲು ಸಣ್ಣ ಯಾವ ಥರ ಇದ್ದಾನೆ. ನಿಜ ಮಳೆ ಬಂದ್ರೆ ಎಲ್ಲರೂ ಓಡೋಗ್ತಾರೆ. ಈ ಬಿಸಿಲು ಮಳೆ ಬಂದ್ರೆ ಯಾರು ಓಡೋಗೋದಿಲ್ಲ. ಬಿಸಿಲು ಮಳೆ ಅಲ್ವಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ನೋಡಿ ಎಷ್ಟು ಮಳೆ ಬೀಳ್ತಾ ಇದೆ. ಆ್ಯಕ್ಚುಲಿ ಮಳೆ ಇಷ್ಟ ಇಲ್ಲ ನನಗೆ, ಬಿಸಿಲು ಇಷ್ಟ. ನನಗೆ ಬಿಸಿಲು ಅಷ್ಟು ಇಷ್ಟ ಇಲ್ಲ, ಮಳೆ ಜಾಸ್ತಿ ಇಷ್ಟ. ನಂಗೆ ಬಿಸಿಲು ಇಷ್ಟ, ನಿಮ್ಗೆ ಮಳೆ ಇಷ್ಟ. ಮಳೆ ಬರ್ತಿದೆ. ಖುಷಿ ಸ್ಪೆಕ್ಸ್ ಮೇಲೆಲ್ಲ ಈ ಕಾರ್ ವೈಪರ್ಸ್ ಇರುತ್ತೆ. ನನ್ನ ಗ್ಲಾಸ್ ಯಾವಾಗ ವೈಪರ್ಸ್ ಸಿಗುತ್ತೆ? ರೇನ್ಬೋ ಚೆನ್ನಾಗಿದೆ. ಎಷ್ಟು ದಿವಸ ಆಗಿತ್ತು ಬೆಂಗಳೂರಲ್ಲಿ ರೇನ್ಬೋ ಗಿನ್ಬೋ ಎಲ್ಲ ನೋಡಲ್ವಾ ಖುಷಿ? ಇಲ್ಲ, ರೇನ್ಬೋ ಆಗಾಗ ನೋಡ್ತೀನಿ. ನಾನಂತೂ ನೋಡೋದಿಲ್ಲ, ಯಾಕಂದ್ರೆ ನಾವು ಆಫೀಸಲ್ಲೇ ಇರ್ತೀವಲ್ಲ, ಅದಕ್ಕೆ ನೋಡೋದಿಲ್ಲ. ಚೆನ್ನಾಗಿದೆ ಅಲ್ಲ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದಕ್ಕಂತ ನಾನು ಬಿಸ್ಕೆಟ್ ತಂದಿದ್ದೆ ನಾಯಿಗಳಿಗೆ ಹಾಕಕ್ಕಂತಾನೆ. ಇವಾಗ ಇಲ್ಲೊಂದು ಬಾ, ಆ್ಯಕ್ಚುಲಿ ಏನೋ ಮಾಡಬೇಕಂತ ಈ ಬಿಸ್ಕೆಟ್ ಇಟ್ಕೊಂಡಿದ್ದು, ನಾಯಿಗಳಿಗೆ ಕೊಡ್ಬೇಕಂತ. ಬಾ ತಿನ್ನೋ ತಿನ್ನೋ ತಿನ್ನು ನಾಯಿ. ಎದ್ರಕೊಂಬೇಡ, ತೆಗಿ. ಖುಷಿ ಹಸಿ ಬೇಡ. ಖುಷಿ ನೋಡಿ ಎದ್ರಕೊಂತ. ಕೊಡು. ವಿಡಿಯೋ ಇದು ಅಂದರೆ ಮಾಡ್ಕೊಂಡಿದ್ದೆ ಅಂತಂದರೆ ಈ ಥರ ನಾಯಿಗೆ ಬಿಸ್ಕೆಟ್ ಹಾಕ್ತಿರೋದು, ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಿರೋದು. ಕೆಲವೊಬ್ಬರು ತುಂಬ ಹಿಂಸೆ ಕೊಡ್ತೀರ ಪ್ರಾಣಿಗಳಿಗೆ. ನಿಮ್ಮ ಕೈಲಿ ಸಾಕೋಕ್ಕಾಗಲಿಲ್ಲ ಅಂತಂದರೆ ಬೇಡ, ಅದನ್ನು ಬಿಟ್ಬಿಡಿ. ಹಿಂಸೆ ಅಂತೂ ಕೊಡೋಕೆ ಹೋಗ್ಬೇಡಿ. ಎಷ್ಟು ಹೊಡಿತೀರಾ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ನಿಜವಾಗ್ಲೂ ಒಂಥರ ಚುರುಕಂದು ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟೆಲ್ಲ ನಾಯಿಗಳಿಗೆ ಹಿಂಸೆ ಕೊಡ್ತೀರಾ, ಹೊಡಿತೀರಾ, ಎಲ್ಲ ಮಾಡ್ತೀರಿ. ಇನ್ನೊಂದು ಏನಂತಂದರೆ ನಮ್ಮ ಏಮಂತಂದರೆ ನಂದು ನನ್ನ ತಂಗಿದು ಏನು ಜಾಸ್ತಿ ಆಸೆ ಅಂದರೆ ನಾಯಿಗಳಿಗೆ ಜಾಸ್ತಿ ಹೆಲ್ಪ್ ಮಾಡಬೇಕು. ಎಲ್ಲರೂ ಹೇಳ್ತಾರೆ ಮನುಷ್ರಿಗೆ ಹೆಲ್ಪ್ ಮಾಡಬೇಕು, ಅವ್ರಿಗೆ ಹೆಲ್ಪ್ ಮಾಡಬೇಕು, ಇವ್ರಿಗೆ ಹೆಲ್ಪ್ ಮಾಡಬೇಕಂದ್ರೆ ಅಂದರೆ ಮನುಷ್ಯರು ಬಾಯ್ಬಿಟ್ಟು ಕೇಳ್ತಾರೆ. ಆದರೆ ನಾಯಿಗಳು ಯಾವತ್ತೂ ಬಾಯ್ಬಿಟ್ಟು ಕೇಳೋದಿಲ್ಲ. ಅದ್ರ ಮುಖದ ರಿಯಾಕ್ಷನಲ್ಲೇ ಗೊತ್ತಾಗೋಗುತ್ತೆ. ನಾವು ಎಷ್ಟೆಷ್ಟೋ ಪಾರ್ಟಿ ಖರ್ಚು ಮಾಡ್ತೀವಿ, ಅದರಲ್ಲಿ ಒಂದು 10 ರೂಪೀಸ್ 20 ರೂಪೀಸ್ನ ಏನೋ ದಿನ ಬೇಡಪ್ಪ, ಯಾವಾಗಲೂ ಈ ಥರ ಹೊರಗಡೆ ಬಂದಾಗ ನಾಯಿಗಳನ್ನ ನೋಡಿದಾಗ ಹಾಕಿದ್ರೆ ಅವಕ್ಕೂ ಸಮಾಧಾನ ಆಗುತ್ತೆ. ನೀವುಗಳು ಅಷ್ಟೇ ಆದಷ್ಟು ನಾಯಿಗಳನ್ನ ಪ್ರೀತಿಯಿಂದ ಕಾಣಿ. ಪ್ರೀತಿಯಿಂದ ಕಾಣೋಕ್ಕಾಗಿಲ್ಲ ಅಂದರೆ ಬೇಕಾಗಿಲ್ಲ. ಅವೇ ನಿಮ್ಮಿಂದ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ತೋರಿಸದೇ ಇರೋರ ಹತ್ರ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆರಾಮಾಗಿ ನೀವು ಬಿಸ್ಕೆಟ್ ಹಾಕೋದಿದ್ರೆ ಹಾಕಿ, ಇಲ್ಲಾಂದರೆ ಬಿಡಿ. ಆದರೆ ಯಾರೂ ಪ್ರಾಣಿ ಹಿಂಸೆ ಮಾಡೋಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಮೋಡ ಇವತ್ತೋ ಗೊತ್ತಿಲ್ಲ, ನಾವಿವತ್ತು ನೋಡ್ತಿರೋದಪ್ಪ ತಲೆ ಎತ್ತಿ ಮೇಲಕ್ಕೆ. ತಗೋ ಪಾಪ ಹೆಣ್ಣಾಯಿ. ಇವೆರಡು ಚೆನ್ನಾಗಿದ್ದಾವೆ. ಅದು ಪಾಪ ಯಾಕೋ ವೀಕ್ ಆಗಿದೆಯಪ್ಪ. ತಗೋ. ಆದ್ರೆ ಅದೇ ಜಾಸ್ತಿ ಅಲ್ವಾ ಫೈಟ್ ಮಾಡೋದು? ಹಂಗೆ ಹೆಣ್ಣು ನಾಯಿ ಎಂಥದ್ದು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು. ನೀವು ಇವರೆಲ್ಲ ಫ್ರೆಂಡ್ಸ್ ಅನ್ಸುತ್ತೆ. ಅವಾಗಲೇ ಪಾಪ ಕಪ್ಪನ ಅದು ಅಲ್ಲಿ ನೋಡು, ಅಲ್ಲಿ ಯಾವುದೋ ಒಂದು ನಾಯಿ ಅದಲ್ಲ. ಇವು 3 ಜನ ಫ್ರೆಂಡ್ಸ್ ಅನ್ಸುತ್ತೆ, ಅದಕ್ಕೆ ಅವು ಜಗಳ ಆಡ್ತಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಕಿತ್ತಾಡಿರೋವು. ಕ್ಯಾಚ್ ಹಿಡಿತಿರೋದು. ಮಿಸ್ ಮಾಡ್ಕೊಂಡ್ಯಾ? ಕ್ಯಾಚ್ ಚೆನ್ನಾಗಿ ಹಿಡಿಯುತ್ತೆ. ಹೆಣ್ಮಕ್ಳು ನೋಡಿ ಹೆಂಗ್ ಕ್ಯಾಚ್ ಹಿಡಿತಾರೆ. ತಗೊಳ್ರು, ನೀನು ತಗೊಳ. ಕ್ಯಾಚ್ ಎಲ್ಲ ಹಾಕಬಾರ್ದು, ಸುಮ್ಮನೆ ಈ ಒಂದೇ ಕಡೆ ಹಾಕಿದ್ರೆ ಕಿತ್ತಾಡ್ಬಿಡ್ತವೆ ಅಂತ ನಾ ಕ್ಯಾಚ್ ಹಾಕ್ತಿರೋದು ಅಷ್ಟೇ. ಬೆಟರ್ ನೋಡಿ. ಇವಾಗ ಸೈಲೆಂಟ್ ಆಗೈತೆ. ಅವಾಗಲೇ ಪಾಪ ಕಪ್ಪನ ಸಾಕಿರೋದು ಅನ್ಸುತ್ತೆ ಅದಕ್ಕೆ. ಪಾಪಚ್ಚಿ ಅದು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆ. ನಂಗೆ ಬೇಜಾರಾಗ್ತಿದೆ ನಿಂತ್ಕೊಂಡು ನೋಡ್ತಿರೋದಕ್ಕೆ. ನೋಡಿ ಫ್ರೆಂಡ್ಸ್, ಈ ಪ್ಲೇಸಿಗೆ ಬಂದು ಖುಷಿ ಏನು ಖುಷಿ ಅದು ನಾವು ತಗೊಂಡಿದ್ದು ಪನ್ನೀರ್ ಪಫ್ ತಿಂತಾಯಿದ್ದೀವಿ. ಸುಮ್ಮನೆ ಟೈಮ್ ಪಾಸ್ಗೆ ಹಂಗೆ ಏನು ತಂದು ತಿನ್ನೋಕ್ಕಾಗಲ್ಲ, ಅದಕ್ಕೆ ಅದನ್ನು ತಿಂತಾರೆ. ಏನೋ ಒಂಥರ ಈ ಪ್ಲೇಸ್ ಚೆನ್ನಾಗಿದೆ. ಹಲೋ, ಮತ್ತೆ ನನ್ನ ಸೀನ್ ರಿಕ್ರಿಯೇಷನ್. ನಾವೇನಕ್ಕೆ ಆ ಕಡೆಯಿಂದ ವಿಡಿಯೋ ಮಾಡ್ತಿಲ್ಲ ಅಂದರೆ ಮೊಬೈಲ್ ಕಿತ್ಕೊಂಡು ಹೊರಟೋದ್ರೆ ಯಾರಾದರೂ
ಹೊಗೆ ಹೊಗೆ ಒಂದು ವಿಡಿಯೋಗೋಸ್ಕರ ಮೊಬೈಲ್ ಹೋಗುತ್ತೆ ಅಷ್ಟೇ. ಜೋಡಿ ಡಕ್ಗಳು ಹೋಮ್ ಮೇಡ್ ಜಾಮೂನ್ ಅಂತ ಅನಿಸ್ತಾ ಇದೆ ನನಗೆ. ಹೌದಾ, ಚೆನ್ನಾಗಲ್ಲ. ಈ ಕಡೆ ನಿಂತ್ಕೋ. ಆಗಲ್ಲ, ಆ ಕೆರೆ ಜಾಮೂನ್ ತಿನ್ಕೊಂಡು ಈ ಥರ ವಿಡಿಯೋ ಮಾಡಿಕೊಂಡು ಇಲ್ಲಿ ನಿಂತ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಫೋನ್ ಇವಾಗ ಕಿತ್ಕೊಂಡು ಹೋಗೋಕ್ಕಾಗಲ್ಲ ಬಿಡಿ, ಫೋನ್ ನನ್ನ ಕೈಲೇ ಇದೆ. ಬೇಡ, ತಿನ್ನೋ ಪಾಕನ್ನ ನೀರ್ ತರ ಕುಡಿತವ್ರೆ. ದುಡ್ಡು ಕೊಟ್ಟಿದ್ದೀನಲ್ಲ ಅದಕ್ಕೆ. ಮನೇಲಾಗಿದ್ರೆ ಕುಡಿದ್ಬಿಡ್ತಿದ್ವಾ, ಮನೇಲಿ ದುಡ್ಡು ಕೊಟ್ಟೆ ತಂದಿರ್ತೀವಿ. ಮನೇಲಿ ಹಂಗಾರೆ ಯಾಕೆ ರಾತ್ರಿ ಮಾಡಿದ ಸಾಂಬಾರ್ ಬೆಳಿಗ್ಗೆ ತಿನ್ನಲ್ಲ? ಅಂದ್ರೆ ಅಲ್ಲ, ರಾತ್ರಿ ಮಾಡಿದ ಸಾಂಬಾರ್ ಬೆಳಿಗ್ಗೆ ಯಾಕೆ ತಿನ್ನಲ್ಲ? ಅಲ್ಲ ಫ್ರೆಂಡ್ಸ್, ಆಸೆ ಅಂದ್ರೆ ಏನು ಗೊತ್ತಾ, ಜಾಸ್ತಿ ಇದ್ದಾಗ ಅದ್ರ ಮೇಲೆ ಆಸೆ ಆಗೋದಿಲ್ಲ. ಕಡಿಮೆ ಇರುತ್ತಲ್ಲ ಅವಾಗ ಆಸೆ ಜಾಸ್ತಿ ಆಗುತ್ತೆ ಊಟದಲ್ಲಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.